ಅವುಗಳ ಕುರಿತಾಗಿ, ಸಾಮಗ್ರಿಗಳ ಕುರಿತಾಗಿ ಯಾವ ಪ್ರವೃತ್ತಿ ಅವು ಮಾಡ್ತಾ ಇದ್ದಾನೋ ಆ ಪ್ರವೃತ್ತಿ ರೂಪದ ಕರ್ಮ ಅರ್ಥಾತ್ ಕಾರ್ಯ ಏನು ಇದಾವೆಯೋ ಅವನವೇ. ಆದರೆ ಅವುಗಳಲ್ಲಿ ಅವನಿಗೆ ಮಮತೆಯ ಸ್ವೀಕಾರ ಆಗುವುದಿಲ್ಲ, ನಿಶ್ಚಯದಿಂದ ಆಗುವುದಿಲ್ಲ. ಹಾಗಾದ್ರೆ ವ್ಯವಹಾರದಿಂದ ಆಗ್ತಿದೇನ? ನಿಶ್ಚಯದಿಂದ ಆಗುವುದಿಲ್ಲ, ಪ್ರಾಪ್ತ ಆಗುವುದಿಲ್ಲ ಅಂಥೇಳಿ ಹೇಳಿದ್ರೆ ವ್ಯವಹಾರದಿಂದ ಆಗ್ತಿದೇನ? ಹಾಗೆ ಕಾಣಿಸ್ತಿದೆ ರೀ ಒಂದು ಮಾತು. ಎರಡನೇದ ನಿಶ್ಚಯ ಅರ್ಥಾತ್ ಶ್ರದ್ಧಾಜ್ಞಾನ, ವ್ಯವಹಾರ ಅರ್ಥಾತ್ ಚಾರಿತ್ರ. ಶ್ರದ್ಧಾಜ್ಞಾನದೊಳಗೆ ಯಥಾರ್ಥತೆ ಬಂದ ನಂತರ ರಾಗದ್ವೇಷಾದಿಗಳ ವಿದ್ಯಮಾನತೆ ಇದ್ರೂ ಕೂಡ ಅವನಿಗೆ ಆ ರಾಗದ್ವೇಷದ ಕುರಿತಾಗಿನ ಏಕತ್ವ ಅರ್ಥಾತ್ ಮಮತ್ವ ಆಗುವುದಿಲ್ಲ. ಭೂಮಿಕೆಗೆ ಅನುಸಾರವಾಗಿ ಅಥವಾ ಕಥನದ ಭೂಮಿಕೆಗೆ ಅನುಸಾರವಾಗಿ ನಿಶ್ಚಯ ವ್ಯವಹಾರಗಳನ್ನು ನಾವು ತಿಳಿದುಕೊಳ್ಳಬೇಕಾಗ್ತಿದೆ. ನಿಜವಾಗಿ ಅನಾದಿ ಕಾಲದಿಂದ ಎಷ್ಟೋ ಬಾರಿ ವ್ರತಗಳ ಅಂಗೀಕಾರ ಮಾಡಿದ ಧರ್ಮದ ಅನುಷ್ಠಾನ ರೂಪವಾಗಿ ಪರಿಣಮಿಸಿದ ಧರ್ಮದ ಯಾವ ಬಾಹ್ಯ ಕ್ರಿಯೆಗಳಿದಾವೆಯೋ ಆ ಕ್ರಿಯೆಗಳನ್ನು ಯಥಾವತ್ತಾಗಿ ಪರಿಪಾಲನೆ ಮಾಡಿದ. ಆದರೆ ಅದೆಲ್ಲವೂ ವ್ಯವಹಾರದ ಶ್ರೇಣಿಯೊಳಗೆ ಹೋಯಿತು. ನಿಶ್ಚಯ ಯಾವುದಿದೆ? ಅನುಭೂತಿ ಏನಿದೆ ಆ ಜ್ಞಾತಾ ಸ್ವಭಾವದ ತ್ರಿಕಾಲಿ ಧ್ರುವ ಸ್ವಭಾವದ ಯಾವ ಧ್ರುವ ಸ್ವಭಾವದ್ದು ಶ್ರದ್ಧೆಯಾಗಿದೆ ಅಥವಾ ಅನುಭೂತಿ ಪೂರ್ವಕ ನಾನೆನ್ನುವ ಆಂತರ್ಯದ ಪರಿಣತಿ ಆರಂಭ ಆಗಿದೆ, ಅದು ನಿಶ್ಚಯ ಇದೆ. ಮೋಕ್ಷದ ಸಲುವಾಗಿ, ಸಂಸಾರ ದುಃಖದಿಂದ ಬಿಡುಗಡೆ ಹೊಂದುವ ಸಲುವಾಗಿ ನಿಶ್ಚಯ ಬೇಕಾಗಿದೆ. ನಿಶ್ಚಯ ಅರ್ಥಾತ್ ಆತ್ಮನ ಪ್ರತ್ಯಕ್ಷ ಅನುಭೂತಿ. ನಿಶ್ಚಯ ಅರ್ಥಾತ್ ಧ್ರುವದೊಳಗ ನಾನೆಂಬ ಸ್ವೀಕೃತಿ. ಧ್ರುವದೊಳಗ, ಧ್ರುವ ಸ್ವಭಾವದೊಳಗ, ಶುದ್ಧ ಸ್ವಭಾವದೊಳಗ, ಬದಲಾಗದೇ ಇರುವಂಥ ಸ್ವಭಾವದೊಳಗ, ಅವಿನಶ್ವರ ಇರುವಂಥ ಸ್ವಭಾವದೊಳಗ ನಾನೆನ್ನುವಂಥ ಅನುಭೂತಿ ಅದೇನಿದೆ ಅದು ನಿಶ್ಚಯ ಇದೆ. ಅರ್ಥಾತ್ ಅದರಿಂದ ಆ ಯಾವ ಧ್ರುವ ಸ್ವಭಾವದೊಳಗ ನಾನೆನ್ನುವ ರೂಪದ ಶ್ರದ್ಧೆಯ ಪರಿಣಮನ ಏನಿದೆಯೋ ಆ ಪರಿಣಮನದಿಂದ ಯಾವುದೋ ಒಂದು ಕಾಲದೊಳಗ ಅರ್ಥಾತ್ ಅಲ್ಪ ಕಾಲದೊಳಗ ಅವನಿಗೆ ಸಾಕ್ಷಾತ್ ದುಃಖದಿಂದ ಬಿಡುಗಡೆ ಆಗ್ತಿದೆ. ಶಾಶ್ವತ ಸುಖ ಸ್ಥಾನದೊಳಗ ಅವಿನಾಶೀಯ ಅನಂತ ಅವ್ಯಾಬಾಧ ಸುಖದ ಭಾಜನನಾಗುವಂಥ ಪ್ರಸಂಗ ಬರ್ತಿದೆ ಅಂಥೇಳಿ ನಿಶ್ಚಯ ಅಂತಾರೆ. ಅದಕ್ಕೆ ಯಾವುದಕ್ಕ? ಧ್ರುವ ಸ್ವಭಾವದೊಳಗ ಶ್ರದ್ಧೆಯ ಮೂಲಕ ನಾನೆನ್ನುವ ಪರಿಣತಿ ನಿರಂತರ ನಡೀತಾ ಇರೋದು, ಅದು ನಿಶ್ಚಯ ಇದೆ. ಉಳಿದದ್ದ ವ್ರತರೂಪದ ಪರಿಣಾಮ, ಭಗವಂತನ ಭಕ್ತಿ ರೂಪದ ಪರಿಣಾಮ, ಶಾಸ್ತ್ರದಲ್ಲಿ ಹೇಳಿರುವಂಥ ನಾನಾ ಪ್ರಕಾರದ ವಿಷಯಗಳನ್ನು, ಆಚರಣೆಯ ವಿಷಯ ಇರಬಹುದು, ಸೂಕ್ಷ್ಮ ಪರಿಣಾಮಗಳ ವಿಷಯ ಇರಬಹುದು, ಕರ್ಮಗಳ ಸ್ಥಿತಿ ಅನುಭಾಗಗಳ ವಿಷಯ ಇರಬಹುದು, ಮಹಾಪುರುಷರ ಸಾಧಿಸಿರುವ ಮೋಕ್ಷ ಮಾರ್ಗದ ರೀತಿ ಇರಬಹುದು, ಅವುಗಳ ಅಧ್ಯಯನ
ವ್ರತಗಳ ಪರಿಪಾಲನೆ, ಪ್ರತ್ಯಕ್ಷ ಶರೀರ ಮನಸ್ಸು ವಾಣಿಗಳ ಜೊತೆಗಿರುವಂಥ ಅಭಿರುಚಿಯನ್ನು ಬಿಟ್ಟುಕೊಡುವಂಥ ಮಾತ, ಇದು ಎಲ್ಲವೂ ನಿಶ್ಚಯದಿಂದ ಧರ್ಮ ಅಲ್ಲ. ಅರ್ಥಾತ್ ಇದು ಯಾವುದರಿಂದಲೂ ಅಥವಾ ಇವು ಎಲ್ಲವುಗಳಿಂದಲೂ ಕೂಡಿ ಇವನಿಗೆ ಒಂದು ದಿವಸ ನಿಯಮದಿಂದ ಮೋಕ್ಷದ ಪ್ರಾಪ್ತಿಯಾಗ್ತಿದೆ ಅನ್ನೋದು ಇಲ್ಲವೇ ಇಲ್ಲ. ನಿಯಮ ಒಂದು ವೇಳೆ ಇತ್ತು ಅಂತಂದ್ರೆ ಅವನಿಗೆ ನಿಯಮದಿಂದ ಬಂಧ ಆಗ್ತಿದೆ. ಬಂಧ ಆಗಲೂಬಹುದು, ಆಗದೇನೂ ಇರಬಹುದು, ಹೀಗೆ ಮಾತಿಲ್ರಿ. ಶುಭ ಅನುಷ್ಠಾನದೊಳಗೆ ಶಾಸ್ತ್ರದ ಸೂಕ್ಷ್ಮ ವಿಷಯಗಳನ್ನು ತಿಳಿದುಕೊಳ್ಳುವಂಥ ಅಭಿರುಚಿಯೊಳಗೆ ಮನ ವಚನ ಕಾಯದ ಜೊತೆಗಿರುವಂಥ ಏಕತ್ವವನ್ನು ಬಿಟ್ಟುಕೊಡುವ ರೂಪದ ಅಭ್ಯಾಸ ಅಥವಾ ಪ್ರವೃತ್ತಿಯೊಳಗೆ ಬಂಧ ಆದ್ರೂ ಆಗಬಹುದು, ಆಗದೇ ಇದ್ರೂ ಇಲ್ಲ, ಹೀಗೆ ಮಾತಿಲ್ಲ. ನಿಶ್ಚಯದಿಂದ ಬಂಧ ಆಗ್ತಿದೆ. ಮತ್ತು ಎಲ್ಲಿ ಧ್ರುವ ಸ್ವಭಾವದ, ಜ್ಞಾತಾ ಸ್ವಭಾವದ, ಶುದ್ಧ ಸ್ವಭಾವದ, ಅವಿನಾಶಿ ತತ್ವದ, ಅಂತಃ ತತ್ವದ, ಅವ್ಯಕ್ತ ಸ್ವರೂಪದ ಅನುಭೂತಿಪೂರ್ವಕ ಅದುವೇ ನಾನೆನ್ನುವ ಶ್ರದ್ಧೆಯ ಪರಿಣಮನ ನಡೆದದ್ದು ಇದೆಯೋ, ಅಲ್ಲಿ ಈ ಜೀವನಿಗೆ ಶುಭ ಅನುಷ್ಠಾನದ ಮೂಲಕ ಬಂಧ ಆಗಲೂಬಹುದು, ಆಗದೇನೂ ಇರಬಹುದು. ಇದು ಅಲ್ಲಿ ಅನ್ವಯಿಸ್ತಿದೆ ರೀ. ನಿಶ್ಚಯ ಇಲ್ಲದ್ದನ ಅರ್ಥಾತ್ ಧ್ರುವ ಸ್ವಭಾವದ, ನಿಜ ತತ್ವದ, ಅಂತಃತತ್ವದ, ಜ್ಞಾತ ಮಾತ್ರ ಸ್ವಭಾವದ ಅನುಭೂತಿಪೂರ್ವಕ ನಾನೆನ್ನುವ ಶ್ರದ್ಧೆ ನಿರಂತರ ವರ್ತಿಸದೆ ಇರುವಂಥ ಜೀವದೊಳಗ ಆ ವ್ರತ, ಆ ಶಾಸ್ತ್ರಾಭ್ಯಾಸ, ಮನ ವಚನಗಳ ಪ್ರವೃತ್ತಿಯೊಳಗ ರಸ ಇಲ್ಲದೇ ಇರೋದ. ಇದರಿಂದ ಒಮ್ಮೆ ಕರ್ಮಗಳ ಬಂಧ ಆಗಬಹುದು, ಒಮ್ಮೆ ಆಗದೇ ಇರಬಹುದು ಅನ್ನುವ ಮಾತು ಅಲ್ಲಿ ಸಂಭವಿಸುವುದಿಲ್ಲ. ಅದಕ್ಕೆ ಇಲ್ಲಿ ನಿರ್ಜರಿಗೆ ಸಂಬಂಧಿಸಿದ ಹಾಗೆ, ನಿರ್ಜರಿಗೆ ಸಂಬಂಧಿಸಿದ ಹಾಗೆ ಧರ್ಮ ನಿಶ್ಚಯದಿಂದ ಸಮ್ಯಕ್ ದರ್ಶನ ಜ್ಞಾನವೇ ಇದೆ, ವ್ಯವಹಾರದಿಂದ ಸಮ್ಯಕ್ ಚಾರಿತ್ರ ಇದೆ. ನಿಶ್ಚಯದಿಂದ ಧರ್ಮ ಯಾವುದಿದೆ? ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನವೇ. ನಿಶ್ಚಯದಿಂದ ಯಾಕ? ಅದರಿಂದ ನಿಯಮದಿಂದ ನಿರ್ಜರ ಆಗ್ತಿದೆ. ಬಂಧ ಆಗುವ ಸಮಯದೊಳಗೂ ಕೂಡ ಚಾರಿತ್ರಕ್ಕೆ ಸಂಬಂಧಿಸಿದ ಪರಿಣಮನ ಏನಿದೆಯೋ ಜೀವದ, ಅಲ್ಲಿ ಬಂಧ ಆಗುವ ಸಮಯದೊಳಗೂ ಕೂಡ ನಿರ್ಜರೆ ನಿಯಮದಿಂದ ಆಗ್ತಾ ಇರ್ತಿದೆ. ಯಾವುದರಿಂದ? ಶುದ್ಧ ಸ್ವಭಾವದ, ಜ್ಞಾತಾ ಸ್ವಭಾವದ, ಧ್ರುವ ಸ್ವಭಾವದ, ಬದಲಾಗದೇ ಇರುವಂಥ ಅಂತಃತತ್ವದ ಪ್ರತ್ಯಕ್ಷ ಅನುಭೂತಿ ಪೂರ್ವಕ ಶ್ರದ್ಧೆಯ ಪರಿಣಮನ. ನಾನು ಹೀಗಿದ್ದೇನೆ, ಇದುವೇ ನಾನು, ನನ್ನ ಸ್ವರೂಪ ಇದನ್ನು ಹೊರತುಪಡಿಸಿ ಬೇರೆ ಇಲ್ಲವೇ ಇಲ್ಲ ಅನ್ನುವ ರೂಪದ ಶ್ರದ್ಧಾಗುಣದ ಪರ್ಯಾಯಗಳ ನಿರಂತರ ಹೊರಡ್ತಾ ಇರುವ ವೇಳೆದೊಳಗ ಭಾಷ್ಯದಲ್ಲಿ ಅವನಿಗೆ ಚಾರಿತ್ರಕ್ಕೆ ಸಂಬಂಧಿಸಿದ ಭೋಗರೂಪದ ಪರಿಣಾಮಗಳಿಗೆ ಸಂಬಂಧಿಸಿದ ಹಾಗೆ ಬಂಧ ಆಗ್ತಾ ಇರೋ ವೇಳೆದೊಳಗೆ ಕೂಡ ಇಲ್ಲಿ ನಿರ್ಜರೆ ಆಗ್ತಾ ಇದೆ. ಶ್ರದ್ಧೆಯ ಮೂಲಕ ಅರ್ಥಾತ್ ಶ್ರದ್ಧೆಯ ಅಂತ ಪರಿಣತಿಯನ್ನು ಅಖಂಡವಾಗಿ ನಡೀತಾ ಇದೆ.
ಅಲ್ಲಿ ನಿರಂತರ ನಿರ್ಜರೆ ಇದೆ, ಸಂವರ ಇದೆ, ಸಂವರ ಪೂರ್ವಕ ನಿರ್ಜರೆ ಇದೆ. ಇಲ್ಲಿ ಚಾರಿತ್ರಕ್ಕೆ ಸಂಬಂಧಿಸಿದ ಹಾಗೆ ಕೆಲವು ಅಂಶದಿಂದ ಭೂಮಿಕೆಗೆ ಅನುಸಾರವಾಗಿ ಸಂವರ ನಿರ್ಜರೆಗಳೂ ಇದ್ದಾವೆ, ಆಶ್ರವ ಬಂಧಗಳೂ ಇದ್ದಾವೆ. ಇನ್ನ ನಿಶ್ಚಯ ಇಲ್ಲದೆ ಇರುವ ವೇಳೆದೊಳಗೆ, ಅರ್ಥಾತ್ ಆತ್ಮನ ಅನುಭೂತಿ ಇಲ್ಲದೆ ಇರುವ ವೇಳೆದೊಳಗೆ, ಅರ್ಥಾತ್ ಧ್ರುವ ಅವಿನಾಶಿ ಅಂತಃ ತತ್ವ ಜ್ಞಾತ ಸ್ವಭಾವದೊಳಗ ನಾನೆನ್ನುವ ಶ್ರದ್ಧೆಯ ರೂಪದ ಪರಿಣತಿ ಆರಂಭವೇ ಆಗಿರದೆ ಇರುವ ವೇಳೆದೊಳಗೆ ನಿರ್ಜರೆ ಆದರನೂ ಕೂಡ ಆ ಚಾರಿತ್ರದ ಯಾವ ನಿರ್ಮಲತೆ ಇದೆಯಲ್ಲ, ಅದರಿಂದ ಕೆಲವು ಕರ್ಮಗಳದ್ದ ನಿರ್ಜರೆಯ ಆದರನೂ ಕೂಡ ಅದು ಮಿಥ್ಯಾತ್ವ ಸಹಿತ ಇರುವ ಕಾರಣ ಅದನ್ನು ವ್ಯವಹಾರದಿಂದ ನಿರ್ಜರೆ ಅನ್ನಬಹುದು. ನಿಶ್ಚಯದಿಂದ ನಿರ್ಜರೆ ಆತ್ಮ ತತ್ವದೊಳಗ ನಾನೆನ್ನುವ ಶ್ರದ್ಧೆಯ ಮೂಲಕ ಶ್ರದ್ಧಾಗುಣದ ಯಾವ ಅಖಂಡ ಪರಿಣಮನ ಆಂತರ್ಯದೊಳಗ ಆರಂಭ ಆಗ್ತಿದೆಯೋ ಅದುವೇ ನಿರ್ಜರೆ ಇದೆ, ಅದುವೇ ನಿರ್ಜರೆಗೆ ಕಾರಣ ಇದೆ. ಚಾರಿತ್ರದೊಳಗೆ ಯಾವ ಅಪೂರ್ಣತೆಯ ಅಶುದ್ಧತೆ ಇದೆಯೋ ಆ ಅಪೂರ್ಣತೆಯನ್ನು ಹೋಗಲಾಡಿಸುವ ಸಲುವಾಗಿ, ಶುದ್ಧತೆಯನ್ನು ತರುವ ಸಲುವಾಗಿ ಅದುವೇ ಕಾರಣ ಇದೆ. ಪ್ರತ್ಯಕ್ಷ ಕೂಡ ಅಲ್ಲಿ ಏನೂ ಮಾಡದೇ ಇದ್ರೂ ಕೆಲವಷ್ಟು ಪ್ರಕೃತಿಗಳನ್ನ ನಿರ್ಜರೆ ಆಗ್ತಾ ಇರ್ತದೆ. ಅಲ್ಲಿ ಏನೂ ಮಾಡುವ ಮಾತೇ ಇಲ್ಲ. ಯಾಕಿಲ್ಲ? ಶ್ರದ್ಧಾ ಗುಣದ ಯಾವ ಸ್ವಭಾವ ಇದೆಯೋ ಆ ಸ್ವಭಾವದೊಳಗ ಅಂಥದ್ದೇ ಒಂದು ದೃಢತೆ ಇದೆ. ಅಲ್ಲಿ ಪದೇ ಪದೇ ಏನೂ ಮಾಡಬೇಕಾದಂಥ ಪ್ರಶ್ನೆ ಬರುವುದೇ ಇಲ್ಲ. ಇನ್ನು ಜ್ಞಾನದೊಳಗ ಒಂದು ಸಲ ಆ ಶ್ರದ್ಧಾಪೂರ್ವಕ ಅನುಭೂತಿಯಿಂದ ಯಾವ ಭೇದ ಆಗಿ ಹೋಗಿದೆಯೋ ಸ್ವ ಮತ್ತು ಪರಗಳ ಮಧ್ಯದೊಳಗ, ಅದು ಪುನಃ ಎಂದೂ ಅಭೇದ ತನಕ ಪ್ರಾಪ್ತ ಆಗುವುದಿಲ್ಲ. ಅದರ ಚಾರಿತ್ರದ್ದೇನು ಮಾತಿದೆಯಲ್ಲ, ಅದರ ಸ್ವತಂತ್ರತೆ ಏನಿದೆಯಲ್ಲ, ಅದು ಹೀಗಿದೆ. ಒಂದು ಸಲ ಶ್ರದ್ಧಾ ಜ್ಞಾನದ ಅನುರೂಪ ಅದ ಅನುಭವ ಅಥವಾ ಪರಿಣಮಿಸಿ ನಿರಾಕುಲ ಶಾಂತಿಯನ್ನ ಆಸ್ವಾದಿಸಬಹುದು. ಬೇಕಾದ್ರೆ ಅದನ್ನು ಹೊರತುಪಡಿಸಿ ಆ ಶ್ರದ್ಧಾ ಜ್ಞಾನದಿಂದ ಅನ್ಯವಾದಂಥ ತನ್ನದೇ ಆದಂಥ ಪರಿಣತಿಯೊಳಗ ಪರಿಣಮನದೊಳಗ ಅದು ಉಳಿಲೂಬಹುದ್ರಿ. ಆದರೆ ಎಷ್ಟೋ ಕಾಲ ಅದು ಉಳಿದ್ರೂ ಕೂಡ ಈ ಶ್ರದ್ಧೆಯ ಅರ್ಥಾತ್ ಈ ನಿಶ್ಚಯದ ಬಲದಿಂದ ಅದರೊಳಗೆ ಶುದ್ಧಿ ಬಂದೇ ಬರ್ತಿದೆ ಅಂಥೇಳಿ ಎರಡೂ ಕಾರಣದಿಂದ ಶ್ರದ್ಧೆಯ ಕಾರ್ಯ ಏನಿದೆ ಅದನ್ನು ನಿಶ್ಚಯವೆನ್ನಲಾಗಿದೆ, ಚಾರಿತ್ರದ ಕಾರ್ಯ ಏನಿದೆ ಅದನ್ನು ವ್ಯವಹಾರ ಅಂಥೇಳಿ ನಿರ್ಜರೆಯ ಸಲುವಾಗಿ ತಿಳ್ಕೊಳ್ಳೋದು ಅವಶ್ಯಕ ಇದೆ. ನಿಜವಾಗಿ ಅನಂತ ಸಂಸಾರದ ನಿರ್ಜರೆ ನೋಡ್ರಿ, 70 ಕೋಟಿ ಸಾಗರ, 30 ಕೋಟಿ ಸಾಗರ, 20 ಕೋಟಿ ಸಾಗರಗಳದ್ದ ಮೋಹನೀಯ ಜ್ಞಾನಾವರಣ ದರ್ಶನಾವರಣ ಅಂತರಾಯ ಮೊದಲಾದವುಗಳದ್ದ ಸ್ಥಿತಿ ಏನಿತ್ತಲ್ಲ, ಕರ್ಮದ ಸ್ಥಿತಿ ಬಂಧ ಆದದ್ದಿತ್ರೆ, ಸ್ಥಿತಿ ಬಂಧ ಆದದ್ದಿತ್ತು. ಮಿಥ್ಯಾತ್ವದ ಸದ್ಭಾವದೊಳಗ ಆ 4 ಘಾತಿ ಕರ್ಮಗಳದ್ದ ಇಷ್ಟೊಂದು ಸ್ಥಿತಿ ಬಂಧ ಆದದ್ದೇ ಇತ್ತು. ಆದರೆ ಯಾವಾಗ
ಆಗಮದ ಅಭ್ಯಾಸದಿಂದ ಗುರುಗಳ ಶ್ರೀಮುಖದಿಂದ ಉಪದೇಶವನ್ನು ಆಲಿಸುವುದರಿಂದ ಅವನಿಗೆ ಯಾವಾಗ ನಾನು ಚೈತನ್ಯ ಸ್ವರೂಪನಾದಂಥ ಅರೂಪಿ ತತ್ವ ಇದ್ದೇನೆ, ಈ ದೇಹ ಸಂಯೋಗ ಇವೆಲ್ಲವೂ ಕರ್ಮಜನಿತವಾದಂಥ ಪುದ್ಗಲದ ಅವಸ್ಥಾ ಮಾತ್ರ ಇದ್ದಾವೆ. ಇದನ್ನು ಆಗಮದ ಅಭ್ಯಾಸದಿಂದ ಅಥವಾ ಶ್ರೀ ಗುರುಗಳ ಉಪದೇಶವನ್ನು ಆಲಿಸುವುದರಿಂದ ತಿಳಿದು 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 ಯಾವಾಗ ಶ್ರದ್ಧೆ ಅವನದ ದೃಢ 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 ಆಗ್ತಾ ಇರ್ತಿದೆಯೋ, ಅರ್ಥಾತ್ ಆಂತರ್ಯದೊಳಗ ಯಾವಾಗ ಕರ್ಣಲಬ್ಧಿಯ ಪ್ರವೇಶ ಮಾಡ್ತಾನೋ, ಕರ್ಣಲಬ್ಧಿಯೊಳಗೆ ಪ್ರವೇಶ ಮಾಡ್ತಾನೋ, ಆ ವೇಳೆದೊಳಗ ಅವನ ಆ ಯಾವ ಪೂರ್ವದೊಳಗೆ ಬಂಧವಾಗಿರುವಂಥ ನೋಡ್ರಿ, ಈ ಒಂದು ಭವದೊಳಗ ನಮಗೆ ಒಂದು ಬಾರಿನೇ 70 ಕೋಟಿ ಉತ್ಕೃಷ್ಟ ಸ್ಥಿತಿ ಬಂಧ ಮೋಹನೀಯದ್ದು ಆಗುವಂಥ ಪರಿಣಾಮ ಆಗಿದೆ ಅಂದರೆ ಏನು ಅನೇಕ ಬಾರಿ ಆಗಿದೆ ರೀ? ಒಂದು ಬಾರಿನೇ ಆಗಿದೆಯೋ ಅಥವಾ ಆಗಿಯೇ ಇಲ್ಲವೋ ಅಥವಾ ಅನೇಕ ಬಾರಿ ಆಗಿದೆ? ಇದು ಒಂದೇ ಭವತ್ತು, ಹಿಂದಿನ ಭವಗಳ ಮಾತು ಇಲ್ಲ. ಯಾಕೆ ಅಂತಂದರೆ ಸಂಜ್ಞೆ ಪಂಚೇಂದ್ರಿಯ ಪರ್ಯಾಪ್ತ ಜೀವನಿಗೆನ ಉತ್ಕೃಷ್ಟ ಬಂಧ ಆಗ್ತಿದೆಯಲ್ಲ, ಸ್ಥಿತಿ ಬಂಧ. ಹಾಗಾದ್ರೆ ಈ ಒಂದು ಭವದ ನಾವು ಲೆಕ್ಕ ಹಾಕೊಳ್ಳೋಣ. ಹಿಂದಿನ ಭವದೊಳಗೆ ಎಷ್ಟು ಬಾರಿ ಸಂಜ್ಞೆ ಪಂಚೇಂದ್ರಿಯ ಪರ್ಯಾಪ್ತ ಆಗಿದೆವು, ಮತ್ತು ಎಷ್ಟು 70 ಕೋಟಿ ಸಾಗರಗಳ, 30 ಕೋಟಿ ಸಾಗರಗಳ, 20 ಕೋಟಿ ಸಾಗರಗಳ ಇದಾವೆ ಅನ್ನೋದರದ ಗಣಿತಕ್ಕೆ ನಾವೀಗ ಇಳಿಯೋದು ಬೇಡ. ಈ ಒಂದು ಭವದೊಳಗ ಒಂದು ಬಾರಿಯೇ ಉತ್ಕೃಷ್ಟ ಮೋಹನೀಯದ ಬಂಧ ಆಗುವಂಥ ಪರಿಣಾಮ ಆಗಿದ್ದಿರಬಹುದೇನಿಲ್ರಿ? ಆಗಮದ ಆಧಾರದಿಂದ ಪರಿಣಾಮ ನಮ್ಮ ಹಿಡಿತಕ್ಕೆ ಬರುವುದಿಲ್ಲ, ಛದ್ಮಸ್ತನ ಹಿಡಿತಕ್ಕ. ಆದರೆ ಆಗಮದ ಆಧಾರದಿಂದ ಮೋಹನೀಯ ಕರ್ಮದ 70 ಕೋಟಿ ಸ್ಥಿತಿ ಬಂಧ ಆಗುವಂಥ ಪರಿಣಾಮ ಒಂದು ಬಾರಿ ಆಗಿದ್ದಿರಬಹುದೇನಿಲ್ರಿ? ಒಂದು ಬಾರಿ ಆಗಿದ್ದಿರ್ಬೋದು, ಇಷ್ಟರೇ ಹಿಡ್ಕೊಳ್ಳಲ್ಲ, ಅನೇಕ ಬಾರಿ ಇದ್ದ ಮಾತು ಬಿಡೋಣ್ರಿ. ಹಾಗಾದ್ರೆ ಯಾವಾಗ ಆಗಮದ ಅಭ್ಯಾಸದಿಂದ ಅಥವಾ ಗುರುಗಳ ಉಪದೇಶದ ಶ್ರವಣದಿಂದ ಕಾಲಲಬ್ಧಿ ಪಡೆದು ನಮ್ಮ ಜ್ಞಾನದೊಳಗ ಅದ ಸತ್ಯ 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 ಅನ್ನಿಸ್ತಿದೆ. ಏನ ಇದೆಲ್ಲವೂ ದೇಹ ಮೊದಲಾದ ಸಮಸ್ತ ಸಂಯೋಗಗಳ ಕರ್ಮಜನಿತ ಪುದ್ಗಲದ ಪರ್ಯಾಯಗಳಿವೆ. ಶಬ್ದದೊಳಗ ಭಾವವನ್ನು ಗ್ರಹಣ ಮಾಡುವಂಥ ಉದ್ಯಮ ಮಾಡುವುದು. ದೇಹ ಮೊದಲಾಗಿ ಸಮಸ್ತ ಸಂಯೋಗಗಳ ಕರ್ಮಜನಿತ ಪರದ್ರವ್ಯದ ಪರ್ಯಾಯ ಮಾತ್ರ ಇದ್ದಾವೆ. ನಾನು 3 ಕಾಲದಲ್ಲೂ ಅರೂಪಿ ಚೈತನ್ಯ ಜ್ಞಾನ ದರ್ಶನ ಸ್ವಭಾವಿ ಸುಖದ ಸಾಗರನದಂಥ ತತ್ವ ಇದ್ದೇನೆ. ಈ ಪ್ರಕಾರದ ವಿಶ್ವಾಸ ಇವನಿಗೆ ದೀರ್ಘ ಜ್ಞಾನಾಭ್ಯಾಸದ ಮೂಲಕ ಆಗಿ ಆಗಿ ಇನ್ನೇನ ಇವು ಕರ್ಣಲಬ್ಧಿಯೊಳಗೆ ಪ್ರವೇಶ ಮಾಡ್ತಾನಲ್ಲ, ಆವಾಗ 70 ಕೋಟಿ ಇದ್ದದ್ದ ಅಂತಃ ಕೋಟಿ ಸಾಗರ. ಅಂತಃ ಕೋಟಿ ಅರ್ಥಾತ್ 1 ಕೋಟಿಗಿಂತ ಕಮ್ಮಿ. ಆವಾಗ ಅರೆ ಅದೆಲ್ಲ ಎಲ್ಲಿ ಹೋಯಿತು? ಅರೆ ಅದೆಲ್ಲವೂ ಇನ್ನೂ ಶ್ರದ್ಧಾಗುಣದ ಪರ್ಯಾಯ ರೂಪದ ದೊರೆ ಸಿಂಹಾಸನಾರೂಢ ಆಗುಕ್ಕಿಂತ ಮುಂಚೆ ಅವನ ಪ್ರಭಾವದಿಂದ ಅದು ಹೊರಟು. ಶ್ರದ್ಧಾಗುಣದ ಶುದ್ಧ ಪರ್ಯಾಯ ರೂಪದ ಅರಸು ದೊರೆ ಸಿಂಹಾಸನಾರೂಢ ಆಗಲಿಕ್ಕೆ ಬರ್ತಾ ಇದ್ದಾನೆ. ಬರ್ತಾ ಇದ್ದಾನೆ. ದೌವಾರಿಕರ ಸೂಚನೆ ನೀಡುತ್ತಾ ಇದ್ದಾರೆ. ಅದರ ಪ್ರಭಾವದಿಂದ 70 ಕೋಟಿ ಇದ್ದದ್ದ
ಅರೆ ಇನ್ನು ಮತ್ತು ಅದೇನು ಗಣಿತ ಬಿಟ್ಟು ಬಂದಿದೆವೋ ಅದರ ಕಡೆಗೆ ಸ್ವಲ್ಪ ದೃಷ್ಟಿ ಹರಿಸಿದ್ರೆ ಒಂದೇ ಬಾರಿ ಅಲ್ಲ, ಈ ಒಂದು ಭವದೊಳಗನ ಅನೇಕ ಬಾರಿ ಮೋಹನೀಯದ ಉತ್ಕೃಷ್ಟ 70 ಕೋಟಾಕೋಟಿ ಸ್ಥಿತಿಬಂಧ ಆಗುವಂಥ ಪರಿಣಾಮ ಈ ಭವದಲ್ಲಿ ಅನೇಕ ಬಾರಿ ಆಗಿದೆ. ಅವು ಎಲ್ಲವೂ ಹೋದವ್ರೆ, ಬರೀ ಎಷ್ಟು ಉಳಿತು? ಅಂತರ್ಕೋಟ. ಅದೆಲ್ಲ ನಿರ್ಜರೆ. ಯಾವುದರಿಂದಾಯಿತು? ಶ್ರದ್ಧಾ ಗುಣದ ಇನ್ನೂ ಶುದ್ಧ ಪರ್ಯಾಯ ಬರೋಕ್ಕಿಂತ ಮುಂಚಿನ ಆ ಯಾವ ಅದಕ್ಕೆ ಯೋಗ್ಯವಾದಂಥ ಪರ್ಯಾಯಗಳು ಬರ್ತಾ ಇದಾವಲ್ಲ, ಅವುಗಳ ಪ್ರಭಾವದಿಂದ ಹೋಯ್ತರಿ. ಆಗ ಅದರ ನಿಶ್ಚಯದಿಂದ ನಿರ್ಜರೆ ಯಾವುದರಿಂದ ಆಗ್ತಿದೆ ಅನ್ನೋದು ಸಿದ್ಧ ಆಯಿತು. ಶ್ರದ್ಧೆಯಿಂದನ, ಅರ್ಥಾತ್ ಸಮ್ಯಕ್ ದರ್ಶನದಿಂದನ. ಚಾರಿತ್ರದಿಂದ ಏನಾಗೋದಿದೆ ರೀ? ಚಾರಿತ್ರದಿಂದ ಪ್ರತ್ಯಕ್ಷ ಮೋಕ್ಷದ ಪ್ರಾಪ್ತಿಯಾಗೋದಿದೆ. ಮತ್ತು ಶ್ರದ್ಧೆಯಿಂದ ಏನಾಯಿತು? ಮೋಕ್ಷದ ಕಾರಣದ ನಿರ್ಣಯ ಆಯಿತು. ಚಾರಿತ್ರಂತೂ ಇದೇನೇ ಇದೆ ರೀ ಅಣ್ಣ. ಆದ್ರೆ ಯಾವುದನ್ನ ಈ ಮೂಢ ಜೀವ ಚಾರಿತ್ರ ಅಂತ ಹೇಳಿ ಮನ್ನಿಸಿದಾನಲ್ಲ, ಆ ಚಾರಿತ್ರ ಇಲ್ರಿ. ಈ ಮೂಢ ಜೀವ ಸ್ವರೂಪಾಚರಣ ಚಾರಿತ್ರವನ್ನ ಚಾರಿತ್ರ ಅಂತ ಹೇಳಿ ನಂಬೋದಿಲ್ರಿ. ಅರೇ ಪ್ರಖ್ಯಾತ ಜ್ಞಾನಿಗಳ ಹೆಸರಾಂತ ಮುನಿಗಳ ಕೂಡ ಸ್ವರೂಪಾಚರಣ ಚಾರಿತ್ರ ಅನ್ನೋದು ಇಲ್ವೇ ಇಲ್ಲ. ಅದನ್ನ ಇವರೇ ತೆಗೆದಿದ್ದಾರೆ ಅಂತ ಹೇಳಿ. ಏನು ಮಾಡಲಿಕ್ಕೆ ಆಗ್ತಿದೆ? ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಭವಿತವ್ಯಂ ಪರಿವೇಶ. ನಿಜವಾಗಿ ತಾವು ಹೇಳಿದ ಪ್ರಕಾರ ಯಥಾಖ್ಯಾತ ಚಾರಿತ್ರಕ್ಕ ಸ್ವರೂಪಾಚರಣ ಚಾರಿತ್ರವೇ ಬೀಜ ರೂಪ ಇದೆ. ಇವು ದೇಶ ಚಾರಿತ್ರ, ಸಕಲ ಚಾರಿತ್ರ ಇವೇನದವ್ರಿ? ಮಧ್ಯದೊಳಗೆ ಬರೇ ಎಲೆ ಅದಾವ್ರಿ. ಅವ ವೃಕ್ಷಕ್ಕ ಎಲೆ ಅದಾವ್ರಿ. ಎಲೆಯಿಂದ ಏನಾಗ್ತಿದೆ? ಪರ್ಣಗಳಿಂದ ಏನಾಗ್ತಿದೆ? ವೃಕ್ಷದ ಶೋಭೆ ಇದೆ, ವೃಕ್ಷದ ಪರಿಚಯ ಇದೆ. ಮಾವಿನ ಎಲೆ ಮೇಲಿಂದ ಇನ್ನೂ ಹೂ ಬರೋಕ್ಕಿಂತ ಮುಂಚೆ, ಮಿಡಿಗಾಯಿ ಆಗೋಕ್ಕಿಂತ ಮುಂಚೆ ಇದು ಮಾವಿನ ಮರ ಇದೆ ಅಂತ ಹೇಳಿ ಗೊತ್ತಾಗ್ತಿದೆ ಅಲ್ಲ. ಅಷ್ಟು ಮಾತ್ರ ದೇಶ ಚಾರಿತ್ರ ಮತ್ತು ಸಕಲ ಚಾರಿತ್ರದಿಂದ ಇವ ಧರ್ಮಾತ್ಮ ಇದ್ದಾನೆ ಇಷ್ಟು ಪರಿಚಯ ಆಗ್ತಿದೆ. ಆದ್ರೆ ಆ ಧರ್ಮಾತ್ಮನಿಗೆ ಸಾಕ್ಷಾತ್ ಮೋಕ್ಷದ ಪ್ರಾಪ್ತಿಯೇ ಯಥಾಖ್ಯಾತ ಚಾರಿತ್ರದಿಂದ ಆಗ್ತಿದೆ. ಆ ಯಥಾಖ್ಯಾತ ಚಾರಿತ್ರ ರೂಪದ ಫಲ, ಆ ಫಲಗಳಿಗೆ ಈ ಮೂಲೇನ ಬೀಜಪ್ರಾಯ ಇದೆಯಲ್ಲ, ಅದ ಸಮ್ಯಕ್ ದರ್ಶನ. ನಿಶ್ಚಯದಿಂದ ನಿರ್ಜರೆ, ನಿಶ್ಚಯದಿಂದ ಮೋಕ್ಷ ಮಾರ್ಗ, ನಿಶ್ಚಯದಿಂದ ಮೋಕ್ಷ ಯಾವುದರಿಂದ ಆಗ್ತಿದೆ? ಸಮ್ಯಕ್ ದರ್ಶನದಿಂದ ಆಗ್ತಿದೆ. ಮತ್ತು ಸಮ್ಯಕ್ ದರ್ಶನದ ಜೊತೆಗೆ ಸಮ್ಯಕ್ ಜ್ಞಾನ ಏನಿದೆ ರೀ? ಸಮ್ಯಕ್ ಜ್ಞಾನ ಏನಿದೆ? ಕಾರಣಕಾರ್ಯ ರೂಪ, ಅರ್ಥಾತ್ ಅವಿನಾಭೂತ ಇದೆ. ಸಮ್ಯಕ್ ದರ್ಶನದ ಜೊತೆಗೆ ಸಮ್ಯಕ್ ಜ್ಞಾನ ಅವಿನಾಭೂತ ಇದೆ. ಮತ್ತು ಸ್ವರೂಪಾಚರಣ ಆ ಸಮ್ಯಕ್ ದರ್ಶನ ಜ್ಞಾನಕ್ಕ ಆಧಾರ ರೂಪದ ಭೂಮಿ ಇದೆ. ಸ್ವರೂಪಾಚರಣ ಚಾರಿತ್ರ ಆ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನಕ್ಕ ಆಧಾರ ರೂಪದ ಭೂಮಿ ಇದೆ ರೀ. ಅರೆ ಒಮ್ಮೆ ಹೀಗೆ, ಒಮ್ಮೆ ಹೀಗೆ, ಒಮ್ಮೆ ಹಾಗೆ, ಒಮ್ಮೆ ಹೀಗೆ. ಆ ದರ್ಶನ ಜ್ಞಾನ ಚಾರಿತ್ರಗಳ ಯಾವ ಪರ್ಯಾಯಗಳ ಜೀವದಲ್ಲಿ ಉದಿಸಿ ಬರ್ತವೆಯೋ ಅವುಗಳನ್ನು ತಿಳಿದುಕೊಳ್ಳುವಂಥ ಉದ್ಯೋಗದೊಳಗ ನಮ್ಮದು ವರ್ತಮಾನದ ಕ್ಷಯೋಕ್ಷಮ ಜ್ಞಾನ ತೊಡಗಿತು ಅಂತಂದ್ರೆ ಆ ಜ್ಞಾನಕ್ಕ ಸಮ್ಯಕ್ ದರ್ಶನದ ಜೊತೆಗೆ ಇರುವಂಥ ಮಹದ್ ಭಾಗ್ಯ ಬಂದೇ ಬರ್ತಿದೆ. ಮಿಥ್ಯಾ ದರ್ಶನದ ಜೊತೆಗೆ ಇರುವುದರೊಳಗ ಮಿಥ್ಯಾ ಶ್ರದ್ಧೆಯ ಜೊತೆಗೆ, ಅತತ್ವ ಶ್ರದ್ಧೆಯ ಜೊತೆಗೆ, ವಿಪರೀತ ಮನ್ನನೆಯ ಜೊತೆಗೆ, ವಸ್ತು ಹೇಗಿಲ್ಲವೋ ಹಾಗೆ ಶ್ರದ್ಧೆ ಮಾಡುವಂಥ ಯಾವ ಜೀವದ ಅನಾದಿಕಾಲೀನ ರೂಢಿ ಇದೆಯೋ ಅದರ ಜೊತೆಗೆ ಇದ್ದು 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 ಆ ಜ್ಞಾನ ಏನಾಗಿದೆ? ನಿಜವಾಗಿ ಸೋತು ಹೋಗಿದೆ.
ಸೋತು ಹೋಗಿದೆ, ಅದಕ್ಕೆ ನಿಜವಾಗಿ ಸಾಕಾಗಿ ಹೋಗಿದೆ. ಅಂಥ ಸ್ಥಿತಿಯೊಳಗ ಆಗಮದ ವಚನಗಳ ಅದಕ್ಕೆ ಅತ್ಯಂತ ಆಕರ್ಷಣೀಯ, ಅತ್ಯಂತ ಅನುಕರಣೀಯ, ಅತ್ಯಂತ ಆಸ್ಥಾಯ ಸ್ಥಾನ ಆಗ್ತಾವ್ರಿ ಜ್ಞಾನಕ್ಕೆ. ಅದು ನಮ್ಮ ಜೀವನದೊಳಗ ಆಗಬೇಕ್ರಿ. ಕ್ಷಣಿಕವಾದಂಥ, ಅದಕ್ಕೆ ಪ್ರಾರಂಭದೊಳಗೆ ಹೇಳಿತು, ಈ ದೇಹ ಮೊದಲು ಮಾಡಿಕೊಂಡ ಸಮಸ್ತ ಸಂಯೋಗಗಳು ಏನಿದಾವೆ ಕರ್ಮಜನಿತ ಪುದ್ಗಲದ ಅವಸ್ಥೆ ಇದಾವೆ. ಕರ್ಮಜನಿತ ಇದಾವೆ, ಪರದ್ರವ್ಯದ ಪರ್ಯಾಯ ಮಾತ್ರ ಇದಾವೆ. ಹಾಗಾದ್ರೆ ನಾನು ಅವುಗಳಿಂದ ಅತ್ಯಂತ ಭಿನ್ನ ಜಾತಿಯವನಿದ್ದೇನೆ. ಎಂಥವಿದ್ದೇನೆ? ಚೈತನ್ಯ ಮಾತ್ರ ವಸ್ತು ಇದ್ದೇನೆ. ಇವು ಪರ್ಯಾಯ ಇದಾವೆ, ನಾನು ವಸ್ತು ಇದ್ದೇನೆ. ನಿರ್ಜರೆ ಸುಳ್ಳ ಆಗುವುದಿಲ್ರಿ. ಚಿಂದ ಭಿಂದ ಅಂದ ಕೂಡಲೇ ಯಾವುದು ಚಿಂದ ಆಗೋದು, ಯಾವುದು ಚಿನ್ನ ಆಗೋದು, ಭಿನ್ನ ಆಗೋದು, ಯಾವ್ದಾಗೋದು, ಯಾಕಾಗೋದು? ಶಬ್ದದಿಂದ ಆಗೋದ. ಶಬ್ದದಿಂದ ಕೂಡ ಯಾವುದನ್ನ ಚಿಂದ ಭಿಂದ ಅಂತಂದ್ರೆ ಇವ ಯಾವುದನ್ನ ಅಂತಾನೋ ಅದರಲ್ಲಿ ನಿಜವಾದ ಅರ್ಥ ಇದೆ ರೀ. ಆದ್ರೆ ಇವು ತಿಳ್ಕೊಳ್ಳುವುದರೊಳಗ ಆ ಅರ್ಥದ ಗಂಧ ಕೂಡ ಬರುವುದಿಲ್ರಿ. ಅನ್ನುವುದರೊಳಗೆ ಅದೇನು ರಚನೆ ಮಾಡಿದ್ದಾರೆ, ಅದೇನು ಕ್ರಿಯೆ ಇದೆ, ಅದರೊಳಗೆ ನಿಜವಾಗಿ ಅರ್ಥ ಇದೆ ರೀ. ಆದ್ರೆ ಆ ಅರ್ಥದ ಗಂಧ ಆ ಶಬ್ದೋಚ್ಚಾರಣದಿಂದ ಇವನಿಗೆ ಸ್ವಲ್ಪ ಕೂಡ ಬರುತ್ತೆ. ಯಾಕೆ ಅಂತಂದ್ರೆ ಇವನಿಗೆ ಅಭ್ಯಾಸನೇ ಇಲ್ಲ, ಇವನಿಗೆ ದೃಷ್ಟಿನೇ ಇಲ್ಲ, ಇವನಿಗೆ ಆ ಪ್ರಕಾರದ ಒಂದು ಸ್ವರೂಪದ ಕೇಳಿ ಕೂಡ ಶಬ್ದದಿಂದ ಕೂಡ ಪರಿಚಯವೇ ಇಲ್ಲ. ಅದರ ಸಲುವಾಗಿ ಯಾವುದರ ಚಿಂದ ಭಿಂದ ಅಂತಾನೋ, ಯಾವುದ ನಾಶ ಆಗಲಿ ಅಂತಾನೋ, ಯಾವುದು ನಾಶ ಆಗಲಿ ಅಂತಾನೋ, ಅದರ ನಾಶ ನಿಜವಾಗಿ ಯಾವುದರಿಂದ ಆಗ್ತಿದೆ ಅನ್ನೋದು ಗೊತ್ತಿಲ್ಲ. ಜಲಧಾರೆಯನ್ನು ಬಿಡ್ತಾರಲ್ಲ ಪ್ರಭುವಿನ ಮಸ್ತಕದ ಮೇಲೆ, ಅದು ದ್ಯೋತಕ್ಕಿದೆ ರೀ. ಕನ್ನಡಿಯೊಳಗೆ ಕಾಣುವಂಥ ಪ್ರತಿಬಿಂಬ ಇದೆ ರೀ. ನನ್ನ ಬುದ್ಧಿಯ ಮೇಲೆ ಆ ಪ್ರಕಾರದ ಜ್ಞಾನದ ಧಾರೆ ಬೀಳಲಿಕ್ಕೆ ಬೇಕು. ಜ್ಞಾನದ ಧಾರೆ ಬೀಳ್ತಾ ಇರೋ ವೇಳೆದೊಳಗ ಯಾವುದನ್ನು ನಾಶ ಆಗಬೇಕೋ, ನಾಶಯೋಗ್ಯ ಇದೆಯೋ ಅದ ನಿಯಮದಿಂದ ನಾಶ ಆಗಿ ಕನ್ನಡಿಯೊಳಗೆ ಯಾವುದು ನಮ್ಮ ಮುಖ ಕಾಣ್ತಿದೆಯಲ್ಲ, ಅದು ನಿಜವಾಗಿ ನಮ್ಮ ಮುಖ ಅಲ್ಲ. ಏನಿದೆ ರೀ, ನಿಜವಾದ ನಮ್ಮ ಮುಖ ಇಲ್ಲಿ ಇದೆಯಲ್ಲ. ಕನ್ನಡಿಯೊಳಗೆ ಏನು ಕಾಣಿಸ್ತಿದೆಯೋ ಅದು ಬರೀ ಪ್ರತಿಬಿಂಬ ಇದೆ, ಅಲ್ಲವೇ ಅಲ್ಲ. ಅದೇ ಪ್ರಕಾರ ಅಲ್ಲಿ ಭಗವಂತನ ಮಸ್ತಕದ ಮೇಲೆ ಏನು ಜಲಧಾರೆ ಬೀಳುವುದನ್ನು ದರ್ಶಿಸಲಾಗಿದೆಯೋ ಅದರಿಂದ ನಿಜವಾಗಿ ಯಾವ ಕಾರ್ಯ ಅರೇ ಪ್ರಭುವಿನ ಎದುರಿಗೆ ಕೂತಿರುವ ವೇಳೆದೊಳಗ ವೀತರಾಗರಸದ್ದ, ಶಾಂತರಸದ್ದ ಧಾರೆ ನಮ್ಮ ಆತ್ಮ ಪ್ರದೇಶದ ಮೇಲೆ ಅಲ್ಲ, ನಮ್ಮ ಅಂತರಂಗದ ಪುರುಷಾರ್ಥದಿಂದ ಬೀಳ್ತಾ ಇದ್ರೆ ಅವು ಯಾವುದೇ ಚಿಂದ ಆಗಬೇಕಾಗಿದೆಯೋ, ಭಿಂದ ಆಗಬೇಕಾಗಿದೆಯೋ, ಛೇದಿಸಿ ಹೋಗಬೇಕಾಗಿದೆಯೋ, ಭೇದಿಸಿ ಹೋಗಬೇಕಾಗಿದೆಯೋ, ಅವು ನಿಯಮದಿಂದ ಛೇದಿಸಿ ಹೋಗ್ತವೆ, ಭೇದಿಸಿ. ಯಾವಾಗೂ ಒಂದು ಮಾತು ತಿಳ್ಕೊಳ್ಳೋದ, ಭಗವಂತನ ಮೇಲೆ ಆರೋಪ ಮಾಡಿ ಯಾವ್ಯಾವ ಕಥನವನ್ನು ಭಕ್ತ ಮಾಡ್ತಾನೋ, ಯಾವ್ಯಾವ ಶಬ್ದೋಚ್ಚಾರಣೆಯನ್ನು ಭಕ್ತ ಮಾಡ್ತಾನೋ, ಆ ಶಬ್ದ ಮಾತ್ರದಿಂದ ಆ ಭಕ್ತನಿಗೆ ಏನೂ ಲಭಿಸುವುದಿಲ್ಲ. ಆದ್ರೆ ಆ ಶಬ್ದದ ವಾಸ್ತವಿಕ ಭಾವ ಅವನ ಅಂತರಂಗದೊಳಗೆ ನಡೆದಿತ್ತು ಅಂತಂದ್ರೆ ಅವೆಲ್ಲವೂ ಯಶಸ್ವಿ ಆಗ್ತವೆ. ಯಾವ ಶಬ್ದಗಳನ್ನು ಉಚ್ಚರಿಸ್ತಾನೋ ಅವೆಲ್ಲ ಶಬ್ದಗಳನ್ನ ಸಾಕ್ಷಾತ್ ಅರ್ಥವನ್ನು ಪ್ರಾಪ್ತ ಮಾಡಿಕೊಳ್ತಾನೆ. ಹೊರಗ ತೋರಿಸುವಂಥ ಧರ್ಮದ ಸಲುವಾಗಿನ ನಮ್ಮ ಸಾವಧಾನತೆ ಬಿಟ್ಟು ಹೋಗೋದು ಅವಶ್ಯಕತೆ. ಏನು ಸಾವಧಾನ ನಾವು ಎಲ್ಲದೆವು ತೋರಿಸೋದು, ತೋರಿಸಿಕೊಳ್ಳೋದ್ರೊಳಗೆ
ಅದರೊಳಗಿನ ಸಾವಧಾನತೆ ಬಿಟ್ಟು ಹೋಗಿ ಎಲ್ಲಿ ಕಾರ್ಯ ಆಗಬೇಕು ಆ ಕಡೆ ಒಂದು ಸ್ವಲ್ಪ ಸಾವಧಾನ ಆದಿದ್ದೇ ಆದ್ರೆ ನಮ್ಮ ಕಾರ್ಯ ಆಗಲಿಕ್ಕೆ ಬಹಳ ಸಮಯ ಬೇಕಾಗುತ್ತೆ. ಏನು ಹೇಳಿದರೆ ಇಲ್ಲಿ ಕರ್ಮಜ್ಞಾನಿನಃ ಪರಿಗ್ರಹ ಭಾವಂ ನಹೀತಿ. ಎಷ್ಟು ವಿಷಯ ಸಾಮಗ್ರಿಗಳ ಭೋಗ ರೂಪದ ಕ್ರಿಯೆ ಇದೆ. ಕರ್ಮ ಅಂದ್ರೆ ಏನು? ಕ್ರಿಯೆ. ಎಂಥ ಕ್ರಿಯೆ? ವಿಷಯ ಸಾಮಗ್ರಿಗಳ ಭೋಗ ರೂಪದ ಕ್ರಿಯೆ. ಶರೀರವನ್ನು ತೊಳಿತಾನೇನಿಲ್ರಿ, ಉಡಿಸ್ತಾನೆ ತೊಡಸ್ತಾನೇನಿಲ್ರಿ, ತಿನ್ನಿಸ್ತಾನೆ ಉಣ್ಣಿಸ್ತಾನೇನಿಲ್ರಿ. ಸಮ್ಯಕ್ ದೃಷ್ಟಿ ಜೀವ ಭೂಮಿಕೆಗೆ ಅನುಸಾರವಾಗಿ ಎಷ್ಟು ಬೇಕೋ, ಎಷ್ಟು ಆ ಭೂಮಿಕೆಗೆ ಯೋಗ್ಯ ಇದೆಯೋ ಅಷ್ಟು ಮಾಡ್ತಾನೆ. ಆದ್ರೆ ಆ ಎಲ್ಲ ಕ್ರಿಯೆಯೊಳಗ ಅವನಿಗೆ ಆ ಎಲ್ಲ ಕ್ರಿಯೆಗಳ ಅವನಿಗೆ ಏನಾಗುವುದಿಲ್ಲ, ಮಮತ್ವ ರೂಪದಿಂದ ಸ್ವೀಕೃತ ಆಗುವುದಿಲ್ಲ. ಆ ಕ್ರಿಯೆಗಳ ಮಮತ್ವ ರೂಪದಿಂದ ಸ್ವೀಕೃತ ಆಗುವುದಿಲ್ಲ. ಸ್ನಾನದ ಸಮಯದೊಳಗೆ, ಉಡಿಸುವ ತೊಡಿಸುವ ಸಮಯದೊಳಗೆ, ಉಣಿಸುವ ತಿಣಿಸುವ ಸಮಯದೊಳಗೆ ಮಮತ್ವ ರೂಪದಿಂದ ಸ್ವೀಕೃತ ಆಗುವುದಿಲ್ಲ ಆ ಕ್ರಿಯೆಗಳದ್ದು. ಯಾವಾಗ ನಮಗೆ ಆ ಶಬ್ದದೊಳಗಿನ ಭಾವದ ಭಾಸನ ಆಗೋದ್ರೆ ಗಂಧ ಬರ್ಲಿಕ್ಕೆ ಬೇಕಲ್ಲ ಒಳಗಿಂದ. ಬರ್ತಾ ಇತ್ತದಕ್ಕೆ ಗಂಧ, ಕಸ್ತೂರಿ ಮೃಗಕ್ಕ. ಆದ್ರೆ ಅದು ಬರೀ ಹೊರಗೆ ನೋಡ್ತಾ ಇತ್ತು, ಈ ಗಂಧ ಎಲ್ಲಿಂದ ಬರ್ತಾ ಇದೆ, ಈ ಪರಿಮಳ ಎಲ್ಲಿಂದ ಬರ್ತಾ ಇದೆ, ಹೊರಗೆ ನೋಡ್ತಾ ಇತ್ತು. ಆದ್ರೆ ಹೊರಗಿಂದ ಎಲ್ಲಿಂದೂ ಅದು ಬರ್ತಾನೆ ಇರಲಿಲ್ಲ. ಅಂದ ಮೇಲೆ ಇದು ಹೊರಗೆ ಎಷ್ಟು ನೋಡಿದ್ರೂ ಕೂಡ, ಎಷ್ಟು ಓಡಿದ್ರೂ ಕೂಡ ಅದರ ಪ್ರಾಪ್ತಿ ಆಗುವುದಿಲ್ಲ. ಅದೇ ಹೊರಗೆ ನೋಡಿದರ, ಹೊರಗೆ ಧಾವಿಸಿದರ ಪ್ರಾಪ್ತಿ ಆಗುವುದಿಲ್ಲ. ಅದರ ಪ್ರಾಪ್ತಿ ಆದದ್ದನ್ನು ಇದೇನಿಲ್ರಿ, ಅದು ಎಲ್ಲಿ ಓಡಿದ್ರೂ ಅದರ ಜೊತೆಗೇನೆ ಇದೆ ಅನ್ನೋದು. ಆ ಪರಿಮಳ ಎಲ್ಲಿದೆ? ಅದರ ನಾಭಿಯೊಳಗ, ಅದರೊಳಗನ ಇದೆ ರೀ. ಹಾಗೆ ಈ ಜೀವ ನಾಲ್ಕು ಗತಿಗಳಲ್ಲಿ ಎಲ್ಲ, ಅಲ್ಲಿ ಸುಖ ಇರಬಹುದು, ಇಲ್ಲಿ ಸುಖ ಇರಬಹುದು, ಹೀಗೆ ಮಾಡುವುದರಿಂದ ಸುಖ, ಹಾಗೆ ಮಾಡುವುದರಿಂದ ಸುಖ, ಹೀಗೆ ಭ್ರಾಂತಿಯಿಂದ ಆಶಾ ಇಟ್ಟುಕೊಂಡ ಪರಿಭ್ರಮಣ ಮಾಡುತ್ತಾನೆ. ಭವ ಬಿಟ್ಟೋದ್ರೂ ಕೂಡ ಆಶೆ ತುಂಡರಿಸುವುದಿಲ್ಲ ಅಂಥೇಳಿ ಮತ್ತೊಂದು ಭವಗಳ ಇವನನ್ನು ಅಟ್ಟಿಸಿಕೊಂಡು ಬರ್ತಾ ಇದ್ದಾವೆ. ಇವು ಆ ಭವರೂಪದ ಕಾನನದೊಳಗ ಭ್ರಮಿಸಿ ಸೋತು ಹೋಗ್ತಾ ಇದ್ದಾನೆ, ನಿಸ್ಸತ್ವ ಆಗಿ ಹೋಗ್ತಾ ಇದ್ದಾನೆ. ಎಷ್ಟು ಅದ್ಭುತ ಮಾತಿದೆ. ಏನು ಮಾಡಬೇಕಾಗಿಲ್ಲ. ಏನು ಮಾಡಿದರೆ ಅವ? ಏನೂ ಇಲ್ಲ. ಬಸ್ ಮಮತೆಯ ರೂಪದಿಂದ ಅವುಗಳ ಸ್ವೀಕಾರ ಮಾಡಲಿಲ್ಲ. ಯಾವುಗಳದ್ದ ಎಷ್ಟು ಸಾಮಗ್ರಿ ಅದವಲ್ಲ, ಆ ಸಾಮಗ್ರಿಗಳ ಭೋಗೇನ ಭೋಗಿಸ್ತಾ ಇದ್ದಾನಲ್ಲ, ಅವುಗಳದ್ದ ಮಮತೆಯ ರೂಪದಿಂದ ಸ್ವೀಕಾರ ಮಾಡಲಿಲ್ಲ. ಅಥವಾ ಆ ಕ್ರಿಯೆ ಮಮತೆಗೆ ಪ್ರಾಪ್ತನ ಆಗಲಿಲ್ಲ. ಏನು ಕಷ್ಟದ್ದು ಇದೆ ರೀ, ನಾವು ಕಷ್ಟದ ಮಾಡ್ತಾ ಇದ್ದೇವೆ. ಅರೆ ಆಹಾರ ಬಿಡಬೇಕು, ಅರೆ ಓದ್ಬೇಕು, ಬೆಟ್ಟ ಹತ್ತಬೇಕು. ಮನಸ್ಸಿಲ್ದಿದ್ರೂ ದಾನ ಕೊಡ್ಬೇಕು. ಅರೆ ಮನಸ್ಸಿಲ್ಲದ ಯಾಕ? ಮನಸ್ಸಿಲ್ಲದ ಅನ್ನುವಂಥ ಶಬ್ದ ಯಾಕೆ ಬಂತು ಅಂತಂದ್ರ, ಮನಸ್ಸೆಲ್ಲ ಭೋಗ ಸಾಮಗ್ರಿಗಳಲ್ಲೇ ಕೂತು ಹೋಗಿದೆಯಲ್ಲ, ಅಭೇದಾಗಿ ಹೋಗಿದೆಯಲ್ಲ. ಹಾಗಾದ್ರೆ ಮನಃಪೂರ್ವಕ ದಾನ ಹೇಗೆ ಕೊಡೋಕೆ ಸಾಧ್ಯ ಇದೆ ರೀ? ಮನಸ್ಸಿನ ವಿಕಲ್ಪದಿಂದ ಕೊಡೋಕೆ ಸಾಧ್ಯ. ವಿಕಲ್ಪ ಇದೆ ರೀ. ಸತ್ಯವನ್ನ ಅರಿತುಕೊಳ್ಳುವ ಧೈರ್ಯ ಇಲ್ಲದೆ ಹೋದ್ರೆ
ಅಸತ್ಯವನ್ನ ಸತ್ಯ ಅಂಥೇಳೇ ನಂಬುವಂಥ ಧೃಷ್ಟತೆ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಈ ಜೀವನಿಗೆ ಧರ್ಮದ ಸ್ವರೂಪ ತಿಳಿದು ಬರೋ ಸಾಧ್ಯ ಇಲ್ಲ. ಇವನ ಜೀವನದೊಳಗೆ ನಿರ್ಜರೆಯ ಆರಂಭ ಆಗೋ ಸಾಧ್ಯ. ನಿರ್ಜರೆಯ ಆಗದ ವಿನಃ ದುಃಖ ಪರಂಪರೆಯಿಂದ ಬಿಡುಗಡೆ ಸಂಭವನ ಇಲ್ಲ. ಹಾಗಾದ್ರೆ ಒಂದೇ ಏನಿದೆ ರೀ, ಮೊದಲನೇ ಪದಖಂಡಕ್ಕನುಸಾರವಾಗಿ ಬಸ್ ಮಮತೆಯನ್ನು ಬಿಡು. ಮಮತೆ ಮಮ ರೂಪದ ಅನುಭೂತಿ, ಮಮತ್ವ ಮಮತೆ ಅಂದ್ರೆ ಏನು? ಮಮ ರೂಪದ ನಾನು ಎನ್ನುವ ರೂಪದ. ಅದಕ್ಕೆ ಹೇಳ್ತಾಳ ಶ್ರದ್ಧೆ ಹೇಗಿರ್ತಿದೆ, ಆ ಯಾವುದು ಅಂತ ತತ್ವ ಇದೆಯೋ ಧ್ರುವ ನ್ಯಾಯಕ ಅರಿವಿ ಬದಲಾಗದೇ ಇರುವಂಥ ಅವಿನಶ್ವರವಾದ ಯಾವ ತತ್ವ ಅರೂಪಿ ಚಿದ್ಘನ ರೂಪದ ವಸ್ತು ಇದೆಯೋ ಆ ವಸ್ತುವನ್ನ ಪ್ರತ್ಯಕ್ಷ ಅನುಭವ ಮಾಡಿ ಆ ಸಮಯದಿಂದ ಹಿಡಿದ ಶ್ರದ್ಧಾಗುಣದ ಪರ್ಯಾಯದೊಳಗ ನಾನು ಹೀಗಿದ್ದೇನೆ, ನಾನು ಹೀಗಿದ್ದೇನೆ, ನಾನು ಹೀಗಿದ್ದೇನೆ, ಅರೆ ಇದರಿಂದ ಭಿನ್ನ ನಾನು ಹೀಗಿಲ್ಲ ಅನ್ನುವಷ್ಟು ಕೂಡ ವಿಕಲ್ಪ ಶ್ರದ್ಧೆಯೊಳಗೆ ಇರುವುದಿಲ್ಲ. ಏನು ಹೇಳ್ತು? ನಾನು ಹೀಗಿದ್ದೇನೆ, ನಾನು ಹೀಗಿದ್ದೇನೆ, ಧ್ರುವ ಚೈತನ್ಯ ಮಾತ್ರ ವಸ್ತು ಇದ್ದೇನೆ, ಅರೂಪಿ ಪರಮ ಪದಾರ್ಥ ಇದ್ದೇನೆ. ಇಷ್ಟು ಮಾತ್ರ ಶ್ರದ್ಧೆ ಮಾಡ್ತಿದೆ. ಆ ಶ್ರದ್ಧೆಯೊಳಗ ಯಾವುದರ ಶ್ರದ್ಧೆ ಮಾಡಿದೆಯಲ್ಲ ಅದಕ್ಕೆ ವಿಪರೀತವಾದಂಥ ವಸ್ತುವನ್ನು ಗ್ರಹಣ ಮಾಡುವಂಥ ಶಕ್ತಿನೇ ಇಲ್ಲ ಅಂಥೇಳಿ ನಾ ಶ್ರದ್ಧೆಯನ್ನು ಏನು ಹೇಳಿದರು? ನಿರ್ವಿಕಲ್ಪ ಅಂಥೇಳಿ. ಜ್ಞಾನ ಏನು ಮಾಡ್ತಿದೆ? ನಾನು ಹೀಗಿದ್ದೇನೆ, ನಾನು ಹೀಗಿಲ್ಲ, ಎರಡನ್ನೂ ತಿಳಿಯುವಂಥದ್ದು ಅದಕ್ಕೆ ಶಕ್ತಿ ಇದ್ದ ಕಾರಣ, ಸ್ವಭಾವತಃ ಶಕ್ತಿ ಇದ್ದ ಕಾರಣ ಅದಕ್ಕೆ ವಿಕಲ್ಪ ರೂಪ. ಜ್ಞಾನ ಹೇಗಿದೆ? ಸವಿಕಲ್ಪ ರೂಪ ಇದೆ. ಶ್ರದ್ಧೆ ಹೇಗಿದೆ? ನಿರ್ವಿಕಲ್ಪ ರೂಪ ಇದೆ. ನಿರ್ವಿಕಲ್ಪ ಅಂದ್ರೆ ಏನು? ಯಾವುದನ್ನು ನಂಬಿದೆಯೋ ಇದು ನಾನು ಅನ್ನುವ ರೂಪದ ಯಾವ ಪರಿಣಮನ ಅದರಲ್ಲೇ ಆಗ್ತಾ ಇದೆಯೋ ಆ ಪರಿಣಮನದೊಳಗ ತಪ್ಪಿ ಕೂಡ ಇದು ನಾನಲ್ಲ ಅನ್ನೋದು ಬರುವುದಿಲ್ಲ ಅಂಥೇಳಿ ಅದು ಧರ್ಮ ಇದೆ. ಏನು ಹೇಳಿದ್ರಿ? ಇದು ನಾನು ಅನ್ನುವಂಥದ್ದು ಯಾವ ಪರಿಣಮನ ಪರಿಣತಿ ಅದರೊಳಗೆ ನಡೆದದ್ದು ಇದೆಯೋ ಪರ್ಯಾಯ 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 ಪರ್ಯಾಯದೊಳಗೆ ಇದು ನಾನು ಯಾವುದ ಶುದ್ಧ ಶುದ್ಧ ಧ್ರುವ ಅವಿನಾಶಿ ಜ್ಞಾತ ಮಾತ್ರ ವಸ್ತು ಅರೂಪಿ ಮಹಾಪದಾರ್ಥ ಮೂರು ಲೋಕದೊಳಗ ನನ್ನಂಥ ವಸ್ತು ಇನ್ನೊಂದು ಯಾವುದು ಇಲ್ಲ ಅನ್ನುವ ಜ್ಞಾನದ ಮೂಲಕ ಆ ವಸ್ತುವಿನ ಜೊತೆಗೆ ಯಾವುದು ಸಂಪೂರ್ಣ ಸಮರ್ಪಿತ ಆಗಿದೆಯೋ ಶ್ರದ್ಧಾ ಗುಣದ ಪರ್ಯಾಯ, ಆ ಪರ್ಯಾಯದ ಪ್ರವಾಹ ಎಂಥದ್ದು ಆರಂಭ ಆಗ್ತಿದೆ ಅಂತಂದ್ರೆ ಇದು ನಾನು, ಇದು ನಾನು, ಇದು ನಾನು, ನಾನು ಹೀಗಿದ್ದೇನೆ, ನಾನು ಹೀಗಿದ್ದೇನೆ, ನಾನು ಹೀಗಿಲ್ಲ, ಇದು ನಾನಲ್ಲ ಅನ್ನೋದು ಅದರೊಳಗ ಇಲ್ಲವೇ ಇಲ್ಲ. ಎಷ್ಟು ನಿರ್ಭಾರ ಇದೆ ರೀ ಅದ. ಅದಕ್ಕೆ ಇನ್ನೊಂದರದ ಭಾರನೇ ಇಲ್ಲ. ಹೀಗಿಲ್ಲ ಅಂತ ಹೇಳೋ ಅದು ನನ್ನ ಮನೆ ಅಲ್ಲ ಅನ್ನೋದನ್ನೇ ಇಲ್ರಿ ಅದ. ಇದು ನನ್ನ ಮನೆ, ಇದು ನನ್ನ ಮನೆ, ಇದು ನನ್ನ ಮನೆ, ಇದು ನಾನು, ಇದು ನಾನು, ಇದು ನನ್ನ ಸುಖ, ಇದು ನನ್ನ ಸುಖ, ಇದು ನನ್ನ ಸ್ವರೂಪ, ಇದು ನನ್ನ, ಅದು ನನ್ನ ಸ್ವರೂಪ ಅಲ್ಲ, ಅದರೊಳಗೆ ನನ್ನ ಸುಖ ಇಲ್ಲ. ಇಷ್ಟು ಕೂಡ ಅದಕ್ಕೆ ವಿಕಲ್ಪ ರೂಪದ ಭೇದದ ಭಾರ ಇಲ್ಲ. ಅಂದಮೇಲೆ ಸುಂದರ ಯಾವುದಿದೆ? ಚಾರಿತ್ರ್ಯನ ಶ್ರದ್ಧಾರೆ. ಸುಂದರ ಯಾವುದಿದೆ? ನಿರ್ಭಾರ ಯಾವುದಿದೆ? ಏನು ಮಾಡುವುದಿದೆ? ಅಲ್ಲೇ ಬಿಡುವ ಮಾತೇ ಇಲ್ಲ. ಯಾಕೆಂದ್ರೆ ಯಾವುದನ್ನು ಬಿಡೋದಿದೆ ಅದರದ ಸ್ವೀಕಾರನೇ ಇಲ್ಲ. ಅದಕ್ಕೆ
ಅದನ್ನು ನೋಡೋದನ್ನ ಇಲ್ಲದ ಯಾವಾಗೂ. ಅದಕ್ಕೇನು ಹೇಳ್ತು? ಭೇದದ ಭಾರ ಇಲ್ಲ, ಭೇದದ ಭಾರದಿಂದ ರಹಿತ ಇದೆ. ಮತ್ತು ಯಾವುದರಲ್ಲೇ ಭೇದ ಇದೆಯಲ್ಲ ಜ್ಞಾನದೊಳಗ, ಯಾವುದರಲ್ಲಿ ಭೇದ ಇದೆಯಲ್ಲ ಅರ್ಥಾತ್ ಸವಿಕಲ್ಪ ನಾನಂ ಅರ್ಥವಿಯಪ್ಪು. ನಾಣಂ ಜ್ಞಾನ ಏನಿದೆ ಅದ ಅರ್ಥಗಳ ವಿಕಲ್ಪ ಸಹಿತ ಇದೆ ರೀ. ಅರ್ಥವಿಯಪ್ಪು ಅರ್ಥಾತ್ 8 ಪ್ರಕಾರ ಅಲ್ಲ, ಅರ್ಥ ವಿಕಲ್ಪ ಸಹಿತ ಇದೆ ಜ್ಞಾನ. ಅರ್ಥ ಅರ್ಥಾತ್ ಪದಾರ್ಥ, ಪದಾರ್ಥಗಳ ವಿಕಲ್ಪ ಅರ್ಥಾತ್ ಇದು ನಾನು, ಇದು ಪರ, ಇದು ನಾನು, ಇದು ಪರ. ಈ ಪ್ರಕಾರದ ವಿಕಲ್ಪ ಸಹಿತ ಯಾವುದಿದೆ ಅಲ್ಲ ಜ್ಞಾನ, ಅದಕ್ಕೂ ವಿಕಲ್ಪ ಭಾರ ರೂಪಿಲ್ಲ, ಅದರ ಸ್ವಭಾವ ಇದೆ. ವಿಕಲ್ಪ ಭಾರ ರೂಪ ಇಲ್ಲ, ಅದರ ಸ್ವಭಾವ ಇದೆ. ಇವು 2 ಚಕ್ರಗಳ ಕೂಡಿ ಆತ್ಮರೂಪದ ರಥವನ್ನ ಭವರೂಪದ ಕೊಳಚೆಯಿಂದ ಎತ್ತಿ ಏನ್ರಿ ಮೋಕ್ಷ ರೂಪದ ಸುಂದರವಾದಂಥ ನಗರ ಸುದೂರವರ್ತಿ ಮೋಕ್ಷವು ನನ್ನ ನೆಚ್ಚಿನ ನಗರವಿದೆ. ಅನಂತಮತಿ ಹೇಳಿದಳು, ಅನಂತತೆಯೊಳಗ ಅವಳ ಮತಿ ಸ್ಥಿರ ಇರ್ತಾರೆ, ಬುದ್ಧಿ. ಕ್ಷಣಿಕದೊಳಗ ಅವಳ ಮತಿ ಇರಲಿಲ್ಲ. ಸುದೂರವರ್ತಿಯಾದ ಇಂದಿನವರೆಗೆ ಎಷ್ಟು ದೂರದ, ಎಷ್ಟು ದೂರ, ಎಷ್ಟು ದೂರ, ಹೌದೇನಿಲ್ರಿ? ಎಷ್ಟು ದೂರ. ಅರೆ ಆ ಸಿದ್ಧ ಕ್ಷೇತ್ರ ರೂಪದ ಸಿದ್ಧ ಏನದ ಸಿದ್ಧ ಶಿಲಾ ರೂಪದ ಯಾವದ ಪ್ರಾಗ್ಭಾರ ಭೂಮಿ ಇದೆಯಲ್ಲ, ಅಲ್ಲಿ ಪಂಚಸ್ಥಾವರ ಆದ್ರೂ ಕೂಡ ಮೋಕ್ಷ ದೂರ ಉಳಿತ್ರಿ. ಅದಕ್ಕೆ ಸುದೂರವರ್ತಿಯಾದ ಮೋಕ್ಷವು ನನ್ನ ನೆಚ್ಚಿನ ನಗರವಿದೆ. ಬರೀ ಶ್ರದ್ಧೆಯೊಳಗ ಮಮತನವನ್ನು ಬಿಡೋದಿದೆ. ಮಮತೆ ಮಮತ್ವ ಹೇಗೆ ಬಿಡೋದಿದೆ? ಜ್ಞಾನದ ಮೂಲಕ ಸ್ವಪರಗಳ ಪರಿಚಯದ ಆಧಾರದಿಂದ ಏನು ಬಿಡೋದಿದೆ? ಪರದೊಳಗಿನ ಮಮತನ, ನಾನೆನ್ನುವ ಬುದ್ಧಿ, ನಾನೆನ್ನುವ ಅನುಭೂತಿ, ನಾನೆನ್ನುವ ಸಂವೇದನ. ಅರೇ ಸಂವೇದನ್ರಿ, ಸಂವೇದನ ಅನುಭೂತಿ ಬಿಡೋದಿದೆ. ಪ್ರವೃತ್ತಿ ಬಿಡುವ ಮಾತಿಲ್ಲ. ಪ್ರವೃತ್ತಿ ಅದರ ಕಾಲ ಬಂದ ಮೇಲೆ ಬಿಟ್ಟು ಹೋಗ್ತಿದೆ. ಹಾಗಾದರೆ ಇದನ್ನು ಬಿಡೋದಿದೇನು? ಇದು ಬಿಟ್ಟು ಹೋಗ್ತಿದೆ, ಇದು ಬಿಟ್ಟನ ಹೋಗ್ತಿದೆ. ಆಗ ಜ್ಞಾನದೊಳಗೆ ಸವಿಕಲ್ಪ ರೂಪದಿಂದ ಹೇಗಿದೆಯೋ ಹಾಗೆ ತಿಳಿಯುವುದರಿಂದ, ಸ್ವವನ್ನು ಸ್ವರೂಪದಿಂದ, ಪರವನ್ನು ಪರರೂಪದಿಂದ, ಧ್ರುವವನ್ನು ಧ್ರುವ ರೂಪದಿಂದ, ಅಧ್ರುವವನ್ನು ಅಧ್ರುವ ರೂಪದಿಂದ, ಬದಲಾಗದೇ ಇರುವಂಥ ತತ್ವವನ್ನು ಬದಲಾಗದೇ ಇರುವಂಥದ್ದು ಚೈತನ್ಯ ಮಾತ್ರ ವಸ್ತು ಅಂಥೇಳಿ, ಮತ್ತು ಬದಲಾಗುವಂಥ ತತ್ವವನ್ನು ಪರ್ಯಾಯ ಮಾತ್ರವನ್ನು ಪರ್ಯಾಯ ಮಾತ್ರ ಅಂಥೇಳಿ ಬಸ್ ತಿಳಿಯೋದಿದೆ. ಏನು ಕಷ್ಟ ಇದೆ? ಧರ್ಮದ ಸಲುವಾಗಿ ಅಂಥೇಳಿ ಜ್ಞಾನಭೂಷಣ ಭಟ್ಟಾರಕರ ಹೇಳಿದರು, ಧರ್ಮದ ಸಲುವಾಗಿ ದೇಶಾಂತರಕ್ಕೆ ಹೋಗಬೇಕಾಗಿ, ಧರ್ಮದ ಸಲುವಾಗಿ ಯಾವ ಗುರುವಿನ ಸೇವೆ ಮಾಡಬೇಕಾಗಿ, ಧರ್ಮದ ಸಲುವಾಗಿ ಯಾವ ಮಂದಿರದ ನಿರ್ಮಾಣ, ಭಗವಂತನ ಆರಾಧನೆ ಮಾಡಬೇಕು. ಯಾವುದನ್ನು ಬಿಡಬೇಕಾಗಿಲ್ಲ, ಧನ ಖರ್ಚು ಮಾಡಬೇಕಾಗಿಲ್ಲ. ಪೇಟೆಯೊಳಗೆ ಹೋಗಿ ಬೆಟ್ಟದ ಮೇಲೆ ಹೋಗಿ ತೆಗೆದುಕೊಂಡು ಬರುವಂಥದ್ದು ವಸ್ತು ಅಲ್ಲ. ಅದಕ್ಕೆ ಯೋ ಧರತಿ ಈಗ ಹೇಳ್ತಲ್ಲ, ಶ್ರದ್ಧಾ ಮತ್ತು ಜ್ಞಾನ ಚಾರಿತ್ರ ಅಲ್ರಿ. ಶ್ರದ್ಧಾ ಮತ್ತು ಚಾರಿತ್ರದಿಂದ ಧರ್ಮ ಆಗುವುದಿಲ್ಲ ಚಂದ್ರಕಾಂತಣ್ಣ. ಏನಾಗ್ತಿದೆ? ಗುಣಸ್ಥಾನಗಳಾಗ್ತವೆ. ಶ್ರದ್ಧಾ ಮತ್ತು ಚಾರಿತ್ರದಿಂದ ಗುಣಸ್ಥಾನಗಳ ಪರಿಪಾಠ ನಡೀತಿದೆ.
ಶ್ರದ್ಧಾ ಮತ್ತು ಜ್ಞಾನರೂಪದ ಸಬಲ ಚಕ್ರಗಳಿಂದ ಮೋಕ್ಷದವರೆಗೆ ಅರೆ ಭವರೂಪದ ಕೊಳಚೆಯಿಂದ ಮೇಲೆತ್ತಿ ಮೋಕ್ಷದವರೆಗೆ ತಲುಪುತ್ತೆ. ಅದನ್ನೇ ರತ್ನಕಂಡ ಶ್ರಾವಕಾಚಾರದೊಳಗ ಯೋ ಧರತಿ ಉತ್ತಮೇ ಸುಖೆ ಉತ್ತಮೇ ಸುಖೆ ಸಂಸಾರ ದುಃಖತಃ ಸತ್ವಾನ್ 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 ಸತ್ವ ಅಂದ್ರೆ ಏನು? ಯಾವುದರದ ಇರುವಿಕೆ ನಿರಂತರ ಇದೆಯೋ, ಮೂರು ಕಾಲದಲ್ಲಿಯೂ ಇದೆಯೋ, ಸತ್ತಾರೂಪದಿಂದ ಇದೆಯೋ ಅಂಥ ಸತ್ವ ಅರ್ಥಾತ್ ಜೀವಗಳನ್ನ, ಇರುವಂಥ ಜೀವಗಳನ್ನ, ಸಾಯುವಂಥ ಜೀವಗಳನ್ನಲ್ಲ. ಸಾಯುವಂಥ ಜೀವ ಯಾವೂ ಇಲ್ಲವೇ ಇಲ್ಲರಿ. ಸತ್ವಾನ್ ಸಂಸಾರ ದುಃಖತ ಸತ್ವಾನ್ ಯೋ ಧರತಿ ಉತ್ತಮೇ ಸುಖಿ. ಯಾವುದ? ಸಮ್ಯಕ್ ದರ್ಶನ